ಹಾಯ್ ಮ್ಯಾಮ್. ಹಾಯ್. ಇವತ್ತಿನ ವಿಶೇಷ ಏನು ಮ್ಯಾಮ್? ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಎಸ್ಪೆಷಲಿ ಫಾರ್ ರೀಸೆಲ್ಲರ್ಸ್ಗೆ. ಯಾರೆಲ್ಲ ಇವಾಗ ರೀಸೆಲ್ಲರ್ಸ್ ನಮ್ಮ ಹತ್ರ ಜಾಯ್ನ್ ಆಗಿದ್ದೀರಾ ಮತ್ತು ಹೊಸದಾಗಿ ಯಾರು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅವರಿಗೆ ನಮ್ಮ ಜೊತೆ ರೀಸೆಲ್ಲರ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ, ನಾವು ಯಾವ ಥರ ಪ್ಯಾಕಿಂಗ್ ಅವ್ರ ಕಸ್ಟಮರ್ಸ್ಗೆ ಯಾವ ಥರ ಪ್ಯಾಕೇಜ್ನ ಕಳಿಸ್ತೀವಿ ಅದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಓಕೆ. ಸಮೀಕ್ಷಾ ಫ್ಯಾಷನ್ಸ್ ಜೊತೆ ರೀಸೆಲ್ಲಿಂಗ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಪ್ಪ ಅಂತ ಅಂದರೆ, ನೀವು ಆರ್ಡ್ರು ಕೊಟ್ಟು ವಿತಿನ್ 24 hours ಒಳಗಡೆ ನಿಮಗೆ ಟ್ರ್ಯಾಕಿಂಗ್ ಡೀಟೇಲ್ಸ್ ಕೊಡ್ತೀವಿ. ಮತ್ತು ನಿಮ್ಮ ಕಸ್ಟಮರ್ಗೆ ನಿಮ್ಮದು ರೀಸೆಲ್ಲಿಂಗ್ ನೇಮಿಂದ ನಾವು ಶಿಪ್ ಮಾಡ್ತೀನಿ. ಅದನ್ನ ಒಂದು ಡೆಮೋ ಮಾಡಿ ತೋರಿಸ್ತೀನಿ ನಾನು. ಮತ್ತು ಫಾಸ್ಟ್ ಡೆಲಿವರಿ ಇದೆ ನಮ್ಮದು. ಆರ್ಡ್ರು ಕೊಟ್ಟು ವಿತಿನ್ 4 days ಒಳಗಡೆ ಡೆಲಿವರಿ ಕೊಡ್ತೀವಿ. ಮತ್ತು ರೀಸೆಲ್ಲರ್ಸ್ಗೂ ಕೂಡ ನಾವು COD ಆರ್ಡ್ರ್ ಕೊಡ್ತೀವಿ. ಆದರೆ COD ಆರ್ಡ್ರನ್ನ ನೀವು ಜವಾಬ್ದಾರಿ ತೊಗೋಬೇಕಾಗತ್ತೆ. ಯಾಕಂದರೆ 100 rupees ಪೇ ಮಾಡಿ. ಯಾಕಂದರೆ ರಿಟರ್ನ್ ಬಂತು ಅಂದರೆ ಫೈನ್ ಆಗುತ್ತೆ ನಮಗೆ. ಅದು COD ಕೂಡ ನಾವು ರೀಸೆಲ್ಲರ್ಸ್ಗೆ ಅವೈಲಬಲ್, ನಿಮ್ಮ ಕಸ್ಟಮರ್ಸ್ಗೆ COD ಕೂಡ ನಿಮ್ಮ ಹೆಸರಿಂದ ಕಳಿಸ್ತೀವಿ. ಇವಾಗ ನಿಮಗೆ ರೀಸೆಲ್ಲರಿಂಗ್ ಆರ್ಡ್ರ್ ಕೊಟ್ಟರೆ ನಿಮ್ಮ ಕಸ್ಟಮರ್ಗೆ ಯಾವ ಥರ ನಾವು ಶಿಪ್ಪಿಂಗ್ ಕೊಡ್ತೀವಿ ನಿಮ್ಮ ಕಸ್ಟಮರ್ಗೆ ಅಂತ ಹೇಳಿ ಒಂದು ಡೆಮೋ ಮಾಡಿ ತೋರಿಸ್ತೀನಿ ನಾನು. ಓಕೆ ಮ್ಯಾಮ್. ನೋಡಿ, ಈ ಥರ ಶಿಪ್ಪಿಂಗ್ ಲೇಬಲ್ ಇರುತ್ತೆ. ನಾವು ಇದನ್ನು ನಮ್ಮ ಲೋಗೋನ ಕಟ್ ಮಾಡ್ಕೊತೀವಿ. ಓಕೆ. ನಮ್ಮ ಲೋಗೋನ ಕಟ್ ಮಾಡಿಕೊಂಡು ನೋಡಿ, ಈ ಥರ ಜಯಶ್ರೀ ಅನ್ನೋರು ನಮ್ಮ ರೀಸೆಲ್ಲರ್ ಗ್ರೂಪಲ್ಲಿದ್ದಾರೆ. ಅವರು ಆರ್ಡ್ರ್ ಮಾಡಿರೋದು ಇದು. ಜಯಶ್ರೀ ಅವರು ರೀಸೆಲ್ಲರ್ ಇವರು. ಅವ್ರ ಕಸ್ಟಮರ್ಗೆ ಈ ಥರ ಅಡ್ರೆಸ್ಸು ಹೋಗುತ್ತೆ. ಮತ್ತು ಸ್ಯಾರಿ ಕೂಡ ಪ್ರೈಸ್ ಕೂಡ ಇರೋದಿಲ್ಲ ನಿಮಗೆ, ಈ ಥರ ಇರುತ್ತೆ. ಇವರು ಜಯಶ್ರೀ ಅನ್ನೋರು ನಮ್ಮ ರೀಸೆಲ್ಲರ್ ಇದ್ದಾರೆ. ಜಯಶ್ರೀ ಅನ್ನೋರು ಇವ್ರ ಕಸ್ಟಮರು. ಜಯಶ್ರೀ ಅವ್ರ ಕಸ್ಟಮರ್ಗೆ ಈ ಥರ ನಾವು ಶಿಪ್ಪಿಂಗ್ ಮಾಡ್ತಾಯಿದ್ದೀವಿ. ಜಯಶ್ರೀ ಅನ್ನೋ ರೀಸೆಲ್ಲರ್ ಅವ್ರ ಕಸ್ಟಮರ್ಗೆ ಶಿಪ್ ಮಾಡ್ತಾ ಇರಬಹುದು ನಾವು. ಸಂಚಿತಾ ಅವ್ರ ನೇಮ್ಗೆ ಶಿಪ್ ಮಾಡ್ತೀರಾ? ನೋಡಿ, ಈ ಥರ ಈ ಸ್ಯಾರಿಯಲ್ಲಿ ನಮ್ಮದು ಟ್ಯಾಗ್ ಇರುತ್ತೆ. ರೀಸೆಲ್ಲರ್ಗೆ ನಾವು ಟ್ಯಾಗ್ನ ರಿಮೂವ್ ಮಾಡ್ತೀವಿ. ಓಕೆ. ಟ್ಯಾಗ್ನ ರಿಮೂವ್ ಮಾಡಿ ವಿತೌಟ್ ಡಿಸ್ಪ್ಯಾಚಿಂಗ್ ಎವ್ರಿ ಸ್ಯಾರಿ ನಮ್ಮದು ಚೆಕ್ ಮಾಡೇ ನಾವು ಡಿಸ್ಪ್ಯಾಚ್ ಮಾಡೋದು. ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿ. ನೋಡಿ, ಈ ಥರ ಹೋಗುತ್ತೆ ಪ್ಯಾಕಿಂಗ್. ನೋಡಿ, ಈ ಥರ ವೈಟ್ ಲೇಬಲೇ ಹೋಗುತ್ತೆ. ಇದೇ ಥರ ಪ್ಯಾಕಿಂಗ್ ಹೋಗೋದು ನಮ್ಮದು ಎಲ್ಲ ರೀಸೆಲ್ಲರ್ಸ್ ಕಸ್ಟಮರ್ಸ್ಗೆ. ಇದೇ ಥರ ನಮ್ಮ ಡೀಟೇಲ್ಸ್ ಎಲ್ಲೂ ಕೂಡ ನಿಮಗೆ ಶೇರ್ ಆಗಲ್ಲ ನಿಮ್ಮ ಕಸ್ಟಮರ್ಸ್ಗೆ. ಓಕೆ. ಟ್ರಸ್ಟ್ ಇದೆ ಅಂತ ಹೇಳ್ತೀವಿ. ಟ್ರಸ್ಟ್ ಮಾಡ್ಬೋದು ಆರಾಮಾಗಿ ನೀವು. ಓಕೆ. ನೆಕ್ಸ್ಟ್ ಏನು ಬೆನಿಫಿಟ್ ಅಂದರೆ, ನಮ್ಮ ಜೊತೆ ರೀಸೆಲ್ಲಿಂಗ್ ಮಾಡೋದ್ರಿಂದ ನಿಮಗೆ ಹತ್ತಿರ ಬನ್ನಿ. ನೋಡಿ, ಈ ಥರ ರೀಸೆಲ್ಲರ್ಸ್ದೇ ಕಮ್ಯುನಿಟಿ ಗ್ರೂಪ್ ಇದೆ. ಲಿಂಕ್ ಕಳಿಸ್ತೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬೋದು. ನಾವು ಡೈಲಿ ನಮ್ಮ ಹತ್ರ ನ್ಯೂ ಸ್ಟಾಕ್ ಬಂದಾಗೆಲ್ಲ ನಾವು ಈ ಥರ ಫೋಟೋ ತೆಗೆದ್ಬಿಟ್ಟು ಮತ್ತು ರೀಸೆಲ್ಲರ್ ಪ್ರೈಸು ಕೋಡು ಹಾಕಿ ಒಂದು ಸ್ಯಾರಿದು ಓಪನಿಂಗ್ ವಿಡಿಯೋ ಮಾಡಿ ತೋರಿಸ್ತೀವಿ. ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಇದೆ ಸ್ಯಾರಿ ಅಂತ ಹೇಳಿ. ಆಮೇಲೆ ಇಲ್ಲೊಂದು ಕೆಟ್ಲಾಗ್ ಲಿಂಕ್ ಕಳಿಸಿರ್ತೀವಿ ನಾವು. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅದರಲ್ಲಿ ಇದು ಪ್ರೈವೇಟ್ ಇರುತ್ತೆ. ಓನ್ಲಿ ಫಾರ್ ರೀಸೆಲ್ಲರ್ಸ್ ಮಾತ್ರ ನೋಡ್ಬೋದು ಇದನ್ನು, ಪಬ್ಲಿಕ್ ಅಲ್ಲ. ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ ಇರುತ್ತೆ. ಸ್ಟಾಕು ಮತ್ತು ಪ್ರೈಸು, ಕಲರ್ಸು, ಸ್ಟಾಕ್ ಅವೈಲಬಿಲಿಟಿ ಎಲ್ಲ ಇರುತ್ತೆ. ಎಲ್ಲ ಚೆಕ್ ಮಾಡ್ಕೋಬೋದು ನೀವು. ಫೋಟೋಸು, ಕಲರ್ಸು ಎಲ್ಲ ಚೆಕ್ ಮಾಡ್ಕೋಬೋದು. ಆಮೇಲೆ ಇಲ್ಲೊಂದು ಮೇಲ್ಗಡೆ ನಂಬರ್ ಕೊಟ್ಟಿರ್ತೀವಿ ನಾವು. ಆ ನಂಬರ್ನ ವಾಟ್ಸಪ್ ಮಾಡಿದರೆ ನೀವು ಜಸ್ಟ್ ನಿಮಗೆ ಕೋಡ್ ಹಾಕಿದರೆ ಸಾಕು. ರೀಸೆಲ್ಲರ್ಸ್ ಕೋಡು, ಸ್ಯಾರಿ ಕೋಡು ಹಾಕಿದರೆ ನಿಮಗೆ ರೀಸೆಲ್ಲರ್ಸ್ ಕೋಡ್ ಹಾಕಿದರೆ ನಿಮಗೆ ಆ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಚಾರ್ಟ್ ಇದು ಬರುತ್ತೆ. ಸ್ಟಾಕ್ ಅಂತ ಚೆಕ್ ಮಾಡಿದರೆ ಕೀವರ್ಡ್ ನಿಮಗೆ ಒಂದು ಸೆಕೆಂಡ್ ವೇಟ್ ಮಾಡಿದರೆ ನಿಮಗೆ ಎಕ್ಸಾಂಪಲ್ ಈ ಥರ ಸ್ಯಾರಿ ಕೋಡು ನಿಮ್ಮದು ರೀಸೆಲ್ಲರ್ಗೆ
ಯಾವ್ದು ಹಾಕಿರ್ತೀವಿ ನಾವು ಆ ಸ್ಯಾರಿ ಕೋಡ್ ಚೆಕ್ ಮಾಡಿದರೆ ನಿಮಗೆ ಇದು ಬರುತ್ತೆ, ನಿಮಗೆ ಸ್ಟಾಕ್ ಅವೈಲಬಿಲಿಟಿ ಮತ್ತು ಯಾವ್ಯಾವ ಕಲರ್ಸ್ ಇದೆ ಎಲ್ಲ ಬರುತ್ತೆ ಈ ಥರ. ಒಂದು 1 ಮಿನಿಟ್ ವೆಯ್ಟ್ ಮಾಡಿರಿ, ನಿಮಗೆ ಇದು ಬಂದುಬಿಡು. ಸ್ಯಾರಿ ಕೋಡ್ ಹಾಕಿದ ತಕ್ಷಣ ನಿಮಗೆ 1 ಸೆಕೆಂಡ್ ವೆಯ್ಟ್ ಮಾಡಿದರೆ ಈ ಥರ ಕೆಟ್ಲಾಗ್ ಲಿಂಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ಯಾರಿ ಸ್ಟಾಕು ಅವೈಲಬಿಲಿಟಿ ಎಲ್ಲ ನೀವೇ ಚೆಕ್ ಮಾಡ್ಕೋಬೋದು. ಯಾವ್ಯಾವ ಕಲರಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ. ಈಗ ನಿಮ್ಮ ಕಸ್ಟಮರಿಗೆ ಪಿಂಕ್ ಬೇಕಿತ್ತು ಅಂದರೆ ಅವೈಲಬಲ್ ಇದೆ ಅಂತ, ಬ್ಲ್ಯಾಕ್ ಬೇಕಿತ್ತು ಅಂದರೆ ಅವೈಲಬಲ್ ಇದೆ ಅಂತ, ಇಲ್ಲಾಂದರೆ ಸೋಲ್ಡ್ ಔಟ್ ಅಂತ ತೋರಿಸುತ್ತೆ ನಿಮಗೆ. ಈ ಥರ ಮಾಡ್ಕೋಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ರೀಸೆಲ್ಲರ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ರೀಸೆಲ್ಲಿಂಗ್ ಮಾಡ್ಬೋದು. ಮತ್ತು ಸ್ಟಾಕು ನೀವು ಕ್ಯಾರಿ ಮಾಡಬೇಕು ಅಂತ, ಸ್ಟಾಕ್ ಇಟ್ಕೋಬೇಕು ಅಂತ ಏನಿಲ್ಲ. ನಾವು ಕಳಿಸಿರೋ ಫೋಟೋನ ನಿಮ್ಮದು ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಸ್ಟೇಟಸ್ಸು ಎಲ್ಲ ಹಾಕ್ಕೊಂಡು ರೀಸೆಲ್ಲಿಂಗ್ ಮಾಡ್ಬೋದು ನೀವು. ಮತ್ತು ಬಲ್ಕ್ ಆರ್ಡ್ರ್ ಇದ್ರೂ ತೊಗೋಬೋದು. ನಾವು ಬಲ್ಕ್ ಆರ್ಡ್ರಸ್ಸನ್ನು ನಿಮ್ಮ ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಡಿಸ್ಪ್ಯಾಚ್ ಮಾಡ್ತೀವಿ ನಿಮ್ಮ ಹೆಸರಿಂದ. ನಾನು ಕೂಡ ಆ್ಯಸ್ ಎ ರೀಸೆಲ್ಲರ್ ಆಗೇ ಸ್ಟಾರ್ಟ್ ಮಾಡಿದ್ದು. ಇವಾಗ ನನ್ನದೇ ಓನ್ ಬಿಸ್ನೆಸ್ಸು ಮತ್ತು ಫಿಸಿಕಲ್ ಸ್ಟೋರ್ ಓಪನ್ ಮಾಡಿದ್ದೀನಿ. ಸೊ ನೀವು ಅದೇ ಥರ ಗ್ರೋ ಆಗಿ, ಮತ್ತು ಯಾರೆಲ್ಲ ರೀಸೆಲ್ಲರ್ಸ್ಗೆ ಹೊಸದಾಗಿ ಸ್ಟಾರ್ಟ್ ಮಾಡೋರೆಲ್ಲ ಏನಾದರೂ ಹೆಲ್ಪ್ ಬೇಕು ಅಂದರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಕೆಳಗಡೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಮತ್ತು ಟ್ರೈನಿಂಗ್ ಕೂಡ ಇರುತ್ತೆ, ಫ್ರೀ ಟ್ರೈನಿಂಗು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದೇ ಥರ ಕೈ ಜೋಡಿಸಿ, ಮತ್ತು ಹೆಲ್ಪ್ ಅಂತೂ ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು.